ಹಾಯ್ ಗಾಯ್ಸ್, ಈಗಾಗಲೇ ನಾನು ಇಂಡಕ್ಷನ್ ಮತ್ತೆ ಓರಿಯೆಂಟೇಶನ್ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದಾದ್ಮೇಲೆ ನಿಮ್ಮ ಅಕಾಡೆಮಿಕ್ ಇಯರ್ ಪ್ಲಾನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ, ಅಂದ್ರೆ ಈಗ ಯಾವ್ದು ನಾವು ಮಾಡ್ತಾ ಇರೋದು ಬಿಸ್ನೆಸ್ ಸ್ಟಡೀಸ್ ಗೆ ಸಂಬಂಧಪಟ್ಟಂಗೆ ಅಕಾಡೆಮಿಕ್ ಇಯರ್ ಪ್ಲಾನ್ ಏನಿರುತ್ತೆ ಅನ್ನೋದನ್ನು ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಸೊ ನೀವು ಏನಾದ್ರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಲಿಂಕ್ ಸಿಗ್ತಾ ಹೋಗುತ್ತೆ, ಯಾವ್ದಾದ್ಮೇಲೆ ಯಾವ್ದು ನೋಡಿದೀನಿ, ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಓದ್ತಾ ಇದೀವಿ ಅಂತ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಈಗಾಗಲೇ ನೀವು ಅಕೌಂಟೆನ್ಸಿಗೂ ಕೂಡ ಈಗಾಗಲೇ ನೋಡಿರ್ಬೋದು ಫಸ್ಟ್ ಇಯರ್ ಪ್ಲಾನ್ ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಈಗಾಗಲೇ ನಾನು ಅಕೌಂಟೆನ್ಸಿ ಫಸ್ಟ್ ಇಯರ್ ಅಕೌಂಟೆನ್ಸಿದು ಚಾಪ್ಟರ್ ಗಳು ಏನೇನ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಯಾವ್ಯಾವ ಚಾಪ್ಟರ್ ಗಳು ಇದೆ ಅದ್ರದ್ದು ಬ್ರೀಫಿಂಗ್ ಮಾಡುವಂತಹ ಒಂದು ವಿಡಿಯೋನ ಈಗ ಮಾಡ್ತಾ ಇರೋಂಥದ್ದು. ಸಿ ಗೈಸ್, ನಿಮಗೆ ಈಗಾಗಲೇ ನೀವು ಟೆಕ್ಸ್ಟ್ ಬುಕ್ ನ ಪರ್ಚೇಸ್ ಮಾಡಿರ್ಬೋದು, ಇನ್ನೂ ಎಷ್ಟೋ ಜನ ಟೆಕ್ಸ್ಟ್ ಬುಕ್ ನ ಪರ್ಚೇಸ್ ಮಾಡೇ ಇರ್ಬೋದು. NCERT ಅವ್ರದ್ದು ಟೆಕ್ಸ್ಟ್ ಬುಕ್ ಈಗಾಗಲೇ ಇದೆ. ಸೊ ಅದ್ರದ್ದು ಸಾಫ್ಟ್ ಕಾಪಿನ ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಸೊ ನಿಮ್ಗೆ NCERT ಟೆಕ್ಸ್ಟ್ ಬುಕ್ ನೀವು ಓದ್ಬೇಕಾಗುತ್ತೆ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ತುಂಬಾ ಮ್ಯಾಟರ್ ಆಗಂತದ್ದು. ಸಿ ಗೈಸ್, ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು ಈಗಾಗಲೇ ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತು. ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು ಫಸ್ಟ್ ಎಷ್ಟು ಅಂತಂದ್ರೆ ಯೂನಿಟ್ಸ್ ಟು ಓವರ್ ವ್ಯೂ ಅಂತಂದ್ರೆ ಅಲ್ಲಿ ಯಾವ ಚಾಪ್ಟರ್ ಗಳನ್ನ ಹೇಗ್ ನೋಡ್ತೀರಾ ಅಂತ ಅಂದ್ಬಿಟ್ಟು. ನೀವು ಫಸ್ಟ್ ಇಯರ್ ಅಲ್ಲಿ ಟೋಟಲ್ 11 ಚಾಪ್ಟರ್ ನ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದ್ತೀರಾ. ಎಷ್ಟಲ್ಲಿ ಟೋಟಲ್ 11 ಚಾಪ್ಟರ್ಸ್ ಗಳನ್ನ ನೋಡ್ತೀರಾ. ಸಿ ನೀವು ಗೈಸ್, ನಿಮ್ಗೆ ತುಂಬಾ ಚೆನ್ನಾಗಿ ನೆನಪಿರ್ಬೋದು ಅಥವಾ ನನಗೆ ತುಂಬಾ ಗ್ಯಾರಂಟಿ ಇದೆ, ನೀವು ಮೆಜಾರಿಟಿ ಯಾರು ವಿಡಿಯೋನ ನೋಡ್ತಾ ಇದ್ದೀರಾ ನೀವೆಲ್ಲ SLC ತನಕ ಅಪ್ ಟು ಮೆಜಾರಿಟಿ ನಾನು ಮಾತಾಡ್ತಾ ಇರೋದು ನೀವು ಸ್ಟೇಟ್ ಸಿಲೆಬಸ್ ಅಲ್ಲಿನೇ ಓದಿರ್ತೀರಾ. ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾರು ಓದಿರ್ತೀರಾ 8th, 9th, 10th ಈ 3 ಕ್ಲಾಸ್ ಗಳಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಒಂದು ಸೋಷಿಯಲ್ ಒಳಗೆ ಚಾಪ್ಟರ್ ಗಳನ್ನ ಹಾಕಿರ್ತೀರಾ. ನಿಮ್ಗೆ ನೀವು ಓದಿದ್ರೆ ನೆನ್ಪಿತ್ತು ಅಂತಂದ್ರೆ ಕೆಲವು ಕಾನ್ಸೆಪ್ಟ್ ಗಳು ನಿಮ್ಗೆ ನೆನ್ಪಿರ್ಬೋದು. ಅದೇನೇ ಇರ್ಲಿ, ಈಗ ನೀವು PUC ಜಾಯಿನ್ ಆಗಿದ್ದೀರಾ, ಒಂದಷ್ಟು ಮತ್ತೆನೆ ಇನ್ಪುಟ್ಸ್ ಕೊಡುವಂತಹದ್ದು ಒಂದು ಪ್ರಯತ್ನ ಆಗ್ಲೇಬೇಕಾಗಿರುತ್ತೆ. ನಿಮ್ಗೆ ಫಸ್ಟ್ ಚಾಪ್ಟರ್ ಏನ್ ಬರುತ್ತೆ, ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್. ನೀವು ಓದಿರ್ಬೋದು ಅಥವಾ ಮರ್ತೋಗಿರ್ಬೋದು. ಬಿಸ್ನೆಸ್ ಅಂತಂದ್ರೆ ಏನು, ಟ್ರೇಡ್ ಅಂತಂದ್ರೆ ಏನು, ಕಾಮರ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಯೂನಿಟ್ 1 ಅಂತಂದ್ರೆ ಚಾಪ್ಟರ್ 1 ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುತ್ತೆ. ಇವತ್ತು ನಾವು ಬಿಸ್ನೆಸ್ ಚಾಪ್ಟರ್ ಓದ್ತಾ ಇರೋದು ಫಸ್ಟ್ ಟೈಮ್. ಆದ್ರೆ ಬಿಸ್ನೆಸ್ ಅಂತ ಅನ್ನೋದಕ್ಕೆ ಆದಂತಹ ಒಂದು ದೊಡ್ಡ ಲೆಗಸಿ ಇದೆ ಅಲ್ವಾ. ಒಂದು ಕಿಂಗ್ಡಮ್ ಅಲ್ಲಿ ಇದ್ದಾಗ ಡ್ಯೂರಿಂಗ್ ಯಾವಾಗ ರಾಜರ ಆಳ್ವಿಕೆಯಲ್ಲೂ ಬಿಸ್ನೆಸ್ ಗಳು ನಡೀತಿತ್ತು, ಡ್ಯೂರಿಂಗ್ ಬ್ರಿಟಿಷ್ ಆಳ್ಬೇಕಾದ್ರೂ ಬಿಸ್ನೆಸ್ ಇತ್ತು. ಇವತ್ತು ಕೂಡ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ. ಸೊ ಈ ತರ ಬೇರೆ ಬೇರೆ ಕಡೆಯಲ್ಲೆಲ್ಲ ಬಿಸ್ನೆಸ್ ಅಂತೂ ಒಟ್ಟಿನಲ್ಲಿ ಯಾವಾಗ್ಲೂ ಇದೆ ಅಲ್ಲ. ಸೊ ಅದ್ರದ್ದು ಹಿಸ್ಟ್ರಿ ಹೇಗ್ ನಡ್ಕೊಂಡ್ ಬಂತು ಅನ್ನೋದು ಎಲ್ಲರೂ ನೋಡ್ತೀವಿ. ಅದಾದ್ಮೇಲೆ ಇದ್ರ ಮೀನಿಂಗ್ ಇಂಟ್ರೊಡಕ್ಷನ್ ನ ನಾವು ಬಿಸ್ನೆಸ್ ಟ್ರೇಡ್ ಕಾಮರ್ಸ್ ಇಂಟ್ರೊಡಕ್ಷನ್ ಕೊಡ್ತೀವಿ. ಅದಾದ್ಮೇಲೆ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ನಾನು ಇದು ನಿಮ್ಗೆ ಜಸ್ಟ್ ಬ್ರೀಫಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಇಂಡೆಪ್ತ್ ಆಗಿ ಹೇಳ್ತಾ ಹೋಗ್ತಾ ಇಲ್ಲ. ಪಾಯಿಂಟ್ ಅಲ್ಲಿ ಏನನ್ನ ನೀವು ಕಲಿತೀರಾ ಅನ್ನೋದನ್ನ ಹೇಳ್ತೀನಿ. ಯಾಕಂತಂದ್ರೆ ಇಂಡೆಪ್ತ್ ಆಗಿ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ತುಂಬಾ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ. ಸೊ ಹಾಗಾಗಿ ಓವರ್ ವ್ಯೂ ಕೊಡ್ತಾ ಹೋಗ್ತೀನಿ. ಕಾನ್ಸೆಪ್ಟ್ ಆಫ್ ಬಿಸ್ನೆಸ್, ಈ ಬಿಸ್ನೆಸ್ ಕಾನ್ಸೆಪ್ಟ್ ಗಳು ಯಾವ್ಯಾವ್ದು ಅಂತ ನೋಡ್ತಾ ಹೋಗ್ತೀರಾ. ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿಗಳಿದೆ. ಆಕ್ಟಿವಿಟಿಗಳು ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಕ್ಲಾಸಿಫಿಕೇಶನ್ ನ ನೀವು ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅನ್ನ ಬಿಸ್ನೆಸ್ ಅಲ್ಲಿ ನೋಡ್ತೀರಾ. ಈಗ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಅನ್ನ ನೋಡ್ತೀರಾ. ಈಗ ಯಾವುದೋ ಒಂದು ಬಿಸ್ನೆಸ್ ಅನ್ನ ನೀವು ಓಪನ್ ಮಾಡ್ತಾ ಇದೀರಾ ಅಂತಂದ್ರೆ ಅದ್ರ ಮೇನ್ ಮೋಟೋ ಏನಾಗಿರುತ್ತೆ, ಅಫ್ಕೋರ್ಸ್ ನೀವು ಪ್ರಾಫಿಟ್ ಮಾಡದೆ ಬಿಸ್ನೆಸ್ ಸರ್ವೈವ್ ಆಗಕ್ಕೆ ಸಾಧ್ಯನಾ? ನೀವು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಟೈಮ್ ಇನ್ವೆಸ್ಟ್ ಮಾಡಿರ್ತೀರಾ, ಅದ್ರ ಜೊತೆಗೆ ನೀವು ಲಾಸ್ ಮಾಡ್ಕೊಳಕ್ಕೆ ಏನಾದ್ರು ಬಿಸ್ನೆಸ್ ಮಾಡ್ತೀರಲ್ಲ, ಅಫ್ಕೋರ್ಸ್ ಇಲ್ಲ ಅಲ್ವಾ, ಪ್ರಾಫಿಟ್ ಮಾಡ್ತೀರಾ. ಅದು ಕೂಡ ಒಂದು ಆಬ್ಜೆಕ್ಟಿವ್. ಅದಾದ್ಮೇಲೆ ನೀವು ಪ್ರಾಫಿಟ್ ಮಾಡ್ತೀರಾ, ನೀವು ಎಕ್ಸ್ಪಾನ್ಷನ್ ಹೋಗ್ಬೇಕು ಅಂತೀರಾ, ಒಂದಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ಬೇಕು ಅಂತೀರಾ. ಸೊ ಇದೆಲ್ಲವೂ ಕೂಡ ಆಬ್ಜೆಕ್ಟಿವ್ ಬಿಸ್ನೆಸ್ ಆಗಿರುತ್ತೆ. ಅದಾದ್ಮೇಲೆ ಬಿಸ್ನೆಸ್ ರಿಸ್ಕ್. ಏನು ಬಿಸ್ನೆಸ್ ರಿಸ್ಕ್ ಅಂತಂದ್ರೆ ನೀವು ಯಾವ್ದೋ ಒಂದು ಬಿಸ್ನೆಸ್ ಮಾಡಕ್ಕೆ ಅಂತ ಹೊರಟಿರ್ತೀರಾ. ಆ ಬಿಸ್ನೆಸ್ ಮಾಡಕ್ ಹೋದಾಗ ಬಹಳಷ್ಟು ಫ್ಯಾಕ್ಟರ್ಸ್ ಗಳು ಎಫೆಕ್ಟ್ ಮಾಡ್ಬೋದು. ಅದು ಇಂಟರ್ನಲ್ಲಿ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ಲಿ ಆಗಿರ್ಬೋದು. ಇವಾಗ ಸಪೋಸ್ ಟೇಕ್ ಎಕ್ಸಾಂಪಲ್ ಆಫ್ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಯಾವ್ದು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ. ಬಿಸ್ನೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ತರ ರಿಸ್ಕ್ ಬರ್ಬೋದು. ಈಗ ನೀವು ಒಂದು ಹೋಟೆಲ್ ನ ಓಪನ್ ಮಾಡಿರ್ತೀರಾ. ಈ ಹೋಟೆಲ್ ಓಪನ್ ಮಾಡಿ 1-2-3 ವರ್ಷ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಈಗ ನಿಮ್ಮ ಅಂಗಡಿ ಪಕ್ಕನೆ ಅಥವಾ ನಿಮ್ಮ ಹೋಟೆಲ್ ಪಕ್ಕನೆ ಇನ್ನೊಬ್ಬ ಕಾಂಪಿಟೇಟರ್ ಬರ್ತಾರೆ. ಸೊ ಆ ತರ ಬಂದಾಗ್ಲೂ ನಿಮ್ಮ ಬಿಸ್ನೆಸ್ ರಿಸ್ಕ್ ಹೇಗೆಲ್ಲ ಫೇಸ್ ಮಾಡುತ್ತೆ ಅನ್ನೋದನ್ನ ನೋಡ್ತೀರಾ. ಅದಾದ್ಮೇಲೆ ಸ್ಟಾರ್ಟಿಂಗ್ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್ಸ್ ಗಳು. ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ
ಯಾವ ತರದ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಇಷ್ಟನ್ನು ಕೂಡ ಈ .6 ಏನಿದೆ ಈ ಪಾಯಿಂಟ್ಸ್ ಗಳನ್ನ ನೀವು ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಗೈಸ್, ಇಫ್ ಸಪೋಸ್ ನಾನು ಮಾತಾಡ್ತಾ ಇರ್ತಂತ ಸ್ಪೀಡ್ ಕಡಿಮೆ ಇದೆ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗಿ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಸೆಕೆಂಡ್ ಯೂನಿಟ್ ಅನ್ನ ನೀವು ನೋಡ್ತೀರಾ. ಏನು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಆರ್ಗನೈಸೇಷನ್ ಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಇಂಟ್ರೊಡಕ್ಷನ್, ಯಾವ ತರದ್ದು ಬಿಸ್ನೆಸ್ ಇದೆ, ಬೇರೆ ಬೇರೆ ಎಂಟ್ರಿ ಆಫ್ ಸೋಲ್ ಪ್ರೊಪೈಟರ್ ಅಂತಂತಂದ್ರೂ ಒಬ್ಬನೇ ಒಬ್ಬ ಮಾಡ್ತಕ್ಕಂತಹ ಬಿಸ್ನೆಸ್, ಹಿಂದೂ ಅಂಡ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಂತಂದ್ರೆ ಜನರೇಷನ್ ಟು ಜನರೇಷನ್ ಪಾಸ್ ಆಗಿ ಬಂದಿರತಕ್ಕಂತಹ ಫ್ಯಾಮಿಲಿ ಬಿಸ್ನೆಸ್ ಗಳು ಯಾವ್ದಿದೆ. ಪಾರ್ಟ್ನರ್ಶಿಪ್ ಅಂತಂದ್ರೆ ಏನು ಅಂದ್ರೆ, ಈಗ ನೀವು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಒಂದು 10 lakhs ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆ 10 lakh ಇನ್ವೆಸ್ಟ್ಮೆಂಟ್ ಗೆ ನೀವು ಒಬ್ಬರೇ ಇರ್ತೀರಾ, ನಿಮ್ಮ ಹತ್ರ 5 lakh rupees ಇರುತ್ತೆ. ಬಟ್ ನಿಮ್ಗೆ 10 lakh rupees, ಇನ್ನು 5 lakh rupees ನ ನಿಮ್ಮ ಫ್ರೆಂಡ್ಸ್ ಅನ್ನ ಯಾರನ್ನೋ ನಿಮ್ಮ ಬಿಸ್ನೆಸ್ ಜೊತೆ ಜಾಯಿನ್ ಮಾಡ್ಕೊಳ್ತೀರಾ. ಆವಾಗ ಅದು ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಾ ಹೋಗುತ್ತೆ. ಸೊ ಅದನ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಅದು ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲ. ಸೊ ಆ ಪಾರ್ಟ್ನರ್ಶಿಪ್ ನೀವು ಕೂಡ ಓದ್ತೀರಾ. ಸೊ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅಂತಂದ್ರೇನು, ನೀವು ನೋಡಿರ್ತೀರ ಕೋಆಪರೇಟಿವ್ ಸೊಸೈಟಿಲಿ ಬ್ಯಾಂಕ್ ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು ನೀವು ಇದನ್ನೆಲ್ಲ ಕಾಮನ್ ಆಗಿ ನೋಡಿರ್ತೀರಾ. ಇನ್ನ ಮೈಸೂರು ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಕನಿಕಾ ಪರಮೇಶ್ವರಿ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಈ ತರ ಕರ್ನಾಟಕದಲ್ಲೇ ಅಲ್ಲ ಇಡೀ ಇಂಡಿಯಾದಲ್ಲಿ ಬಹಳಷ್ಟು ಕೋಆಪರೇಟಿವ್ ಸೊಸೈಟಿಗಳು ಇದೆ. ಸೊ ಆ ತರದ ಬಿಸ್ನೆಸ್ ಆರ್ಗನೈಸೇಷನ್ ಗಳನ್ನು ನೋಡ್ತೀರಾ. ಇನ್ನ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆಕ್ಟ್ ಆಫ್ 2013 ಇದೆ, ಹೊಸ ಕಂಪನೀಸ್ ಆಕ್ಟ್. ಆ ಕಂಪನೀಸ್ ಆಕ್ಟ್ ಅಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಂದ್ರೇನು, ಈ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಜಾಯಿಂಟ್ ಕಂಪನಿನೂ ಕೂಡ ಒಂದಾಗಿರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಚಾಯ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಯಾವ ತರದ್ದು ಚಾಯ್ಸ್ ಗಳಿದೆ ಏನಾರ ಮಾಡ್ತೀವಿ ಅಂತಂದ್ರೆ ಅನ್ನೋದೊಂದು ಇಷ್ಟು ಕಾನ್ಸೆಪ್ಟ್ ಅನ್ನ ನೀವು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನ 2ನೇ ಚಾಪ್ಟರ್ ಅಲ್ಲಿ ಕಲಿತೀರಾ. ಇನ್ನ ಥರ್ಡ್ ಚಾಪ್ಟರ್ ಯಾವ್ದು ಥರ್ಡ್ ಯೂನಿಟ್ ಪ್ರೈವೇಟ್, ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್. ನೋಡಿ, ಇಲ್ಲಿ 3 ಟರ್ಮಿನಾಲಜಿಗಳಿದೆ. ಏನು? ಪ್ರೈವೇಟ್, ಪಬ್ಲಿಕ್ ಅಂಡ್ ಗವರ್ಮೆಂಟ್ ಎಂಟರ್ಪ್ರೈಸಸ್. ಇವತ್ತು ನಾವು ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿಗಳು ತುಂಬಾ ಇದೆ, ಆದ್ರೆ ನಮ್ಗೆ 1991 ಗಿಂತ ಮೆಜಾರಿಟಿ ಆಫ್ ಯಾವ್ದು ಬಿಸ್ನೆಸ್ ಗಳು ಅದನ್ನೆಲ್ಲ ಪಬ್ಲಿಕ್ ಸೆಕ್ಟರ್ ಅಂತಂದ್ರೆ ಗವರ್ಮೆಂಟ್ ಗೆ ರನ್ ಮಾಡ್ತಾ ಇದ್ದಿದ್ದು. ಅವಾಗ ಏನಾಗ್ತಿತ್ತು ಅಂತಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಎಲ್ಲ ತುಂಬಾ ಕಡಿಮೆ ಆಗ್ತಿತ್ತು. ಪ್ರೈವೇಟ್ ಬಂದಾಗ ಆ ಕಾಂಪಿಟೇಷನ್ ಜಾಸ್ತಿಯಾಗಿ ಈ ಕಸ್ಟಮರ್ಸ್ ಗೆ ಅಥವಾ ಪೀಪಲ್ ಗೆ ಅಫೋರ್ಡಬಲ್ ರೇಟ್ ಅಲ್ಲಿ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಪ್ರೈವೇಟ್ ಆಂಟರ್ಪ್ರಿನರ್ಶಿಪ್ ಅಂತಂದ್ರೇನು, ಪಬ್ಲಿಕ್ ಆಂಟರ್ಪ್ರಿನರ್ಶಿಪ್, ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತಂದ್ರೆ ಏನು ಅನ್ನೋದನ್ನ ಇಂಟ್ರೊಡಕ್ಷನ್ ಅಲ್ಲಿ ನೀವು ತಿಳ್ಕೊಳ್ತೀರಾ. ಅದಾದ್ಮೇಲೆ ಪ್ರೈವೇಟ್ ಸೆಕ್ಟರ್ ಬಿಸ್ನೆಸ್ ಅಂತಂದ್ರೆ ಏನು, ಪ್ರೈವೇಟ್ ಸೆಕ್ಟರ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಯಾವ ತರದ್ದು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ತೀರಾ. ಫಾರ್ಮ್ ಆಫ್ ಆರ್ಗನೈಸಿಂಗ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಒಂದು ಪಬ್ಲಿಕ್ ಸೆಕ್ಟರ್ ನ ಎಂಟರ್ಪ್ರೈಸಸ್ ನ ಮಾಡ್ಲಿಕ್ಕೆ, ಆರ್ಗನೈಸ್ ಮಾಡ್ಲಿಕ್ಕೆ ಏನೇನ್ ಫಾರ್ಮ್ಸ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ತೀರಾ. ಅದಾದ್ಮೇಲೆ ಚೇಂಜಿಂಗ್ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್ ಹೇಗೆಲ್ಲ ಚೇಂಜ್ ಆಯ್ತು ಅನ್ನೋದನ್ನ ನೋಡ್ತೀರಾ. ಅದಾದ್ಮೇಲೆ ಗ್ಲೋಬಲ್ ಎಂಟರ್ಪ್ರೈಸಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತೀರಾ. ಜಾಯಿಂಟ್ ವೆಂಚರ್ ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ನೋಡ್ತೀರಾ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹೇಗೆ ರನ್ ಆಗುತ್ತೆ ಅನ್ನೋದನ್ನ, ಪ್ರೈವೇಟ್, ಪಬ್ಲಿಕ್ ಮತ್ತೆ ಗ್ಲೋಬಲ್ ಎಂಟರ್ಪ್ರೈಸಸ್ ಅನ್ನೋ ಚಾಪ್ಟರ್ ಅಲ್ಲಿ ನೀವು ಇಷ್ಟು ಕಾನ್ಸೆಪ್ಟ್ ನ ಕಲಿತೀರಾ. PPP ಅಂತಂದ್ರೆ ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ PPP ಅಂತ ಕರೀತಾರೆ. PPP ಅಂತಂದ್ರೆ ಇವಾಗ ನಮ್ಮಲ್ಲಿ ಏರ್ಪೋರ್ಟ್ಸ್ ಗಳನ್ನ ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋಂಥದ್ದು, ಈ PPP ಬರ್ಬೇಕಾದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಗೆ ಇರೋದಿಲ್ಲ. ಅವಾಗ ಏನ್ ಮಾಡುತ್ತೆ, ಅದು ಆಫರ್ ಮಾಡುತ್ತೆ ಪ್ರೈವೇಟ್ ಸೆಕ್ಟರ್ ಗೆ ಏನಂತ ಅನ್ಬಿಟ್ಟು, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಅನ್ಬಿಟ್ಟು. ಅವಾಗ ಪ್ರೈವೇಟ್ ಸೆಕ್ಟರ್ ಕೂಡ ಇನ್ವೆಸ್ಟ್ ಮಾಡುತ್ತೆ. ಇದನ್ನ ಪ್ರೈವೇಟ್, ಪಬ್ಲಿಕ್ ಇಬ್ರು, ಪ್ರೈವೇಟ್ ಅವರು ಇದಾರೆ, ಪಬ್ಲಿಕ್ ಸೆಕ್ಟರ್ ಅವರು ಇದಾರೆ. ಯಾವ ಮಾಡನ್ನ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ 4th ಚಾಪ್ಟರ್ ಯಾವುದು, ಬಿಸ್ನೆಸ್ ಸರ್ವಿಸಸ್. ಬಿಸ್ನೆಸ್ ಸರ್ವಿಸಸ್ ಅಂತ ಈಗ ನೋಡಿ, ಇಲ್ಲಿ ನಿಮ್ಗೆ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ 2 ತರದ ಇದೆ. ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಿಮ್ ಕಣ್ಣಿಗೆ ಐಟಮ್ ಗಳು ಕಾಣಿಸುತ್ತೆ. ಇವಾಗ ಪರ್ಚೇಸ್ ಯಾವ್ದೋ ಒಂದು, ಈಗ ನೀವು ಏನ್ ಮಾಡ್ತೀರಾ, ಒಂದು ಮೊಬೈಲ್ ಶಾಪ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಈ ಮೊಬೈಲ್ ಶಾಪ್ ಅಲ್ಲಿ ನೀವು ಮಾರ್ತಿರೋ ಮೊಬೈಲ್ ನ ಅಂತಂದ್ರೆ ನೀವು ಎಲ್ಲಿಂದನೋ ಸಂವೇರ್ ಯು ಶುಡ್ ಪರ್ಚೇಸ್ ಅಲ್ವಾ. ನೀವು ಈಗ ಸರ್ವಿಸ್ ಅಲ್ಲಿ ನೀವು ಯಾವುದೇ ರೀತಿಯಾದಂತಹ ಐಟಮ್ ಗಳನ್ನ ಮಾಡಲ್ಲ. ಈಗ ಬಿಸ್ನೆಸ್ ಸೆಕ್ಟರ್ ಆಗಿರ್ಬೋದು, ಈಗ ಬ್ಯಾಂಕಿಂಗ್ ಸೆಕ್ಟರ್ ಏನು, ನಿಮ್ಗೆ ಅಲ್ಲಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ, ಆದ್ರೆ ಅಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇರ್ತಾರ,
ಖಂಡಿತ ಅಲ್ಲ. ಇನ್ಶೂರೆನ್ಸ್ ಸೆಕ್ಟರ್ ಆಗಿರ್ಬೋದು, ಅದು ಬಿಸ್ನೆಸ್, ಆದ್ರೆ ಅದು ಏನ್ ಕೊಡುತ್ತೆ, ಸರ್ವಿಸ್ ನ ಕೊಡ್ತಾ ಹೋಗುತ್ತೆ. ಸೊ ಆ ತರ ಬಿಸ್ನೆಸ್ ಸರ್ವಿಸ್ ಅಲ್ಲಿ ಯಾವ್ಯಾವ ತರದ್ ಇದೆ, ಅದ್ರದ್ದು ಇಂಟ್ರೊಡಕ್ಷನ್ ಏನು, ನೇಚರ್ ಆಫ್ ಸರ್ವಿಸ್ ಗಳು ಯಾವ್ಯಾವ ತರ ಇರುತ್ತೆ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸ್ ಗಳು ಯಾವ್ದಿದೆ, ಅದರಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಇನ್ಶೂರೆನ್ಸ್ ಸೆಕ್ಟರ್, ಕಮ್ಯುನಿಕೇಶನ್. ಇವತ್ತು ನಾವು ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತೀವಿ, ಫೋನ್ ಕಾಲ್ ನ ಮಾಡ್ತೀವಿ, ಅದು ಒಂದು ದೊಡ್ಡ ಇಂಡಸ್ಟ್ರಿನೇ ಅಲ್ಲ. ಸೊ ಕಮ್ಯುನಿಕೇಶನ್ ಸರ್ವಿಸಸ್ ಗಳು ಯಾವ ತರ ವರ್ಕ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್ ಅಂತ ಅನ್ನೋದು ಒಂದು ಬಿಸ್ನೆಸ್ ಸರ್ವಿಸಸ್ ಆಗಿದೆ. ಈ ಬಿಸ್ನೆಸ್ ಸರ್ವಿಸ್ ಗಳು ಹೇಗೆ ವರ್ಕ್ ಆಗುತ್ತೆ ಇಷ್ಟು ಎಲ್ಲಾನು ಅಂತ ಅಂದ್ಬಿಟ್ಟು ನಾವು ಯೂನಿಟ್ 4 ಆದಂತಹ ಬಿಸ್ನೆಸ್ ಸರ್ವಿಸಸ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ಇನ್ನ ಫಿಫ್ತ್ ಚಾಪ್ಟರ್ ಯಾವುದು, ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್. ಸಿ ಗೈಸ್, ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನ ಹೆಸರಲ್ಲಿ ಹೇಳ್ತಾ ಇದೆ, ಹೊಸ ರೀತಿಯಾಗಿ ಹೇಗೆ ಬಿಸ್ನೆಸ್ ಗಳು ಮೂಡಿ ಬರ್ತಾ ಇದೆ ಅಂತ ಅನ್ನೋದೊಂದು. ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತರ ಬರ್ತಾ ಇದೆ ಅನ್ನೋದನ್ನ ಇಂಟ್ರೊಡಕ್ಷನ್ ಅಲ್ಲಿ ತಿಳ್ಕೊಳ್ತೀರಾ. ಇವತ್ತು ನಾವು ಮಾರ್ಕೆಟ್ ಅನ್ನ ಇವತ್ತು ಮುಂಚೆ ಎಲ್ಲ ಏನಾಗ್ತಾ ಇತ್ತು, ನೀವು ಎಲ್ಲಾರು ಏನಾರು ಬೇಕು ಅಂತಂದ್ರೆ, ಯಾವ್ದಾರ ಐಟಮ್ ಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ತುಂಬಾ ಈಸಿಯಾಗಿ ಪರ್ಚೇಸ್ ಮಾಡ್ತಿದ್ದೀರಾ. ಅದೇ ಈಗ 10 ಇಯರ್ಸ್ ಹೇಗೋ ಅಷ್ಟು ಸ್ಮೂತ್ ಆಗಿ ಈ ಬಿಸ್ನೆಸ್ ಇರ್ತಿರ್ಲಿಲ್ಲ. ಸೊ ಆ ತರದ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಲ್ಲಿ ಇವತ್ತೆಲ್ಲ ಆನ್ಲೈನ್ ಹೋಗ್ತಿದ್ದಾರೆ. ಏನೇ ಬೇಕು ಅಂತಂದ್ರೆ ಸಣ್ಣ ಗೆಜೆಟ್ ಇಂದ ಹಿಡಿದು ಎಂತ ಐಟಮ್ ಬೇಕು ಅಂತಂದ್ರು ಆನ್ಲೈನ್ ಅಲ್ಲಿ ತರಿಸ್ಕೊಳ್ಬಹುದು, ಹೌದೋ ಅಲ್ಲ. ಸೊ ಆ ತರ ಈ ಬಿಸ್ನೆಸ್ ಗಳು ಹೇಗೆ ಮಾಡ್ತಾ ಇದೆ, ಅದನ್ನೇ ಮೋಡ್ ಆಫ್ ಬಿಸ್ನೆಸ್, ಎಮರ್ಜಿಂಗ್ ಹೊಸ ಮೋಡ್ ಗಳಲ್ಲಿ ಹೇಗೆ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ. ಆಮೇಲೆ ಬೆನಿಫಿಟ್ ಆಫ್ ಈ ಬಿಸ್ನೆಸ್, ಈ ಬಿಸ್ನೆಸ್ ನ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಗಳಿದೆ, ಅದ್ರದ್ದು ಲಿಮಿಟೇಷನ್ಸ್ ಗಳಿಗೇನು. ಇಫ್ ಸಪೋಸ್ ಯಾವ್ದೋ ಒಂದು ಫರ್ನಿಚರ್ ಬಿಸ್ನೆಸ್ ನ ನಡೀತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಜನ ಏನ್ ಮಾಡ್ತಾ ಇದ್ರು, ಮುಂಚೆ ಫರ್ನಿಚರ್ ಅಂಗಡಿಗೆ ಬಂದು ಫರ್ನಿಚರ್ ಇಷ್ಟ ಆಯ್ತು ಅಂತಂದ್ರೆ ನೋಡಿ ಕ್ವಾಲಿಟಿ ಎಲ್ಲ ಮಾಡಿ ಬಿಸ್ನೆಸ್ ನ ಅವ್ರು ಏನ್ ಬೇಕು ಫರ್ನಿಚರ್ ನ ಪರ್ಚೇಸ್ ಮಾಡ್ತಿದ್ರು. ಬಟ್ ಈಗ ಈ ಬಿಸ್ನೆಸ್ ನ ಅವರು ಹೋದ್ರು ಅಂತಂದ್ರೆ ಈಗ ಜನ ಬಂದ್ಬಿಟ್ಟು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಏನಾಗುತ್ತೆ, ಅವರು ಟಚ್ ಅಂಡ್ ಫೀಲ್ ಮಾಡಕ್ಕಾಗಲ್ಲ. ಕ್ವಾಲಿಟಿ ಯಾವ್ದು ತಂದಾದ್ಮೇಲೆ ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ಮಾಡ್ಬೋದು. ಬಟ್ ಬಿಸ್ನೆಸ್ಗೆ ಅದು ಒಂದು ಲಿಮಿಟೇಷನ್ ಅಲ್ಲ. ಸೊ ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್ ಏನಿದೆ ಅನ್ನೋದನ್ನ ಕಾನ್ಸೆಪ್ಟ್ ನೀವು ಕಲಿತೀರಾ. ಅದಾದ್ಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್, ನೀವು ಎಲ್ಲಾ ಇವತ್ತಿನ ಸ್ಟೂಡೆಂಟ್ಸ್ ಗಳು ಯಾರಿದ್ದೀರಾ ಅವರೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂತವ್ರೆ. ಏನಾದ್ರು ಬೇಕು ಅಂದ ತಕ್ಷಣ ಗೂಗಲ್ ಪೇ ಅಂತೀರಾ, ಫೋನ್ ಪೇ ಅಂತೀರಾ, ಯಾವ್ದಾರ ಟ್ರಾನ್ಸಾಕ್ಷನ್ ಬೇಕು ಅಂತಂದ್ರೆ ಭೀಮ್ ಪೇ ಮಾಡ್ತೀರಾ. ಸೊ ಹೀಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಗಳಲ್ಲಿ ಹೇಗೆ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಇದೆ ಅನ್ನೋದೊಂದು. ಅದಾದ್ಮೇಲೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಅದ್ರಲ್ಲಿ ಎಷ್ಟು ಸೇಫ್ಟಿ ಇದೆ, ಸೆಕ್ಯೂರಿಟಿ ಇದೆ, ಮತ್ತೆ ಸೇಫ್ಟಿ ಇದೆ ಈ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ. ಅದಾದ್ಮೇಲೆ ಈ ಬಿಸ್ನೆಸ್ ರಿಸ್ಕ್ ಗಳು ಎಷ್ಟಿದೆ ಅನ್ನೋದನ್ನ, ಏನೇನಿದೆ ಅನ್ನೋದೆಲ್ಲ ನೋಡ್ತೀರಾ. ರಿಸೋರ್ಸ್ ರಿಕ್ವೈರ್ಡ್, ಲಾಸ್ಟ್ ಪಾಯಿಂಟ್ ಇದರಲ್ಲಿ ಏನ್ ನೋಡ್ತೀರಾ ಅಂದ್ರೆ ರಿಸೋರ್ಸ್ ರಿಕ್ವೈರ್ಡ್ ಫಾರ್ ಸಕ್ಸಸ್ಫುಲ್ ಈ ಬಿಸ್ನೆಸ್ ಇಂಪ್ಲಿಮೆಂಟೇಷನ್. ಒಂದು ಈ ಬಿಸ್ನೆಸ್ ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ರಿಕ್ವೈರ್ಮೆಂಟ್ ಅಂತ ಇರ್ತಕ್ಕಂತಹ ರಿಸೋರ್ಸ್ ಗಳು ಏನು. ಈಗ ಸಪೋಸ್ ಯಾರೋ ಒಂದು ಆನ್ಲೈನ್ ಟ್ರೇಡಿಗೆ ಹೋಗ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಒಂದು ಸಿಸ್ಟಮ್ ಬೇಕಾಗುತ್ತೆ. ಸಿಸ್ಟಮ್ ಇಂದ ಏನಾದ್ರು ಮಾಡಕ್ಕಾಗತ್ತಾ, ಒಳ್ಳೆ ಫೋಟೋಗಳನ್ನ ತೆಗೆದು ಅದನ್ನ ಅಪ್ಲೋಡ್ ಮಾಡಿ ಅದನ್ನ ಡಿಸೈನ್ ಮಾಡ್ಬೇಕಾಗತ್ತೆ. ಸೊ ಕಂಟೆಂಟ್ ನ ಕೊಡ್ಬೇಕಾಗತ್ತೆ, ಯಾರೋ ಟೆಕ್ನಿಷಿಯನ್ ಬೇಕಾಗುತ್ತೆ ಅದಕ್ಕೆ ಆದಂತದ್ದು. ಸೊ ಹಾಗಾಗಿ ಯಾವ್ಯಾವ್ದು ಈ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಆದಂತಹ ರಿಸೋರ್ಸ್ ಗಳಿದೆ ಅಂತ ಅನ್ನೋದು, ಇಷ್ಟು ಕಾನ್ಸೆಪ್ಟ್ ಅನ್ನ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಇನ್ನ 6th ಚಾಪ್ಟರ್ ಯಾವುದು? 6th ಚಾಪ್ಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್. ಏನ್ ಹೇಳ್ತಾ ಇದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್, ಒಂದು ಬಿಸ್ನೆಸ್ಗೆ ಇರ್ತಕ್ಕಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳು ಏನು, ಹಾಗೆ ಬಿಸ್ನೆಸ್ ಎಥಿಕ್ಸ್. ಬಿಸ್ನೆಸ್ ಎಥಿಕ್ ಅಂತಂದ್ರೆ ಏನು, ಯಾವುದೇ ರೀತಿಯಾದಂತಹ ಮೋಸ ಮಾಡ್ಲಾರ್ದಂಗೆ ಒಂದು ಬಿಸ್ನೆಸ್ ನ ಮಾಡುವಂತದ್ದು. ಈಗ ಯಾವ್ದೋ ಒಂದು ಗೋಧಿ ಹಿಟ್ಟು ಮಾರ್ತಾ ಇರ್ತಾರೆ ಅಂತ ಅನ್ಕೊಂಡ್ರೆ, ಯಾವ್ದೋ ಕಡ್ಲೆ ಹಿಟ್ಟು ಮಾರ್ತಾ ಇರ್ತಾರೆ ಅಂದ್ರೆ ಯಾವ್ದಕ್ಕೂ ಅದನ್ನ ಮಿಕ್ಸ್ ಮಾಡ್ಬಿಟ್ರೆ ಅದು ಎಥಿಕ್ಸ್ ಆಗಂಗಿಲ್ಲ. ಎಥಿಕ್ಸ್ ಅಂತಂದ್ರೆ ಕನ್ನಡದಲ್ಲಿ ಶಿಷ್ಟಾಚಾರ ಅಂತ ಕರೀತಾರೆ. ಅಂದ್ರೆ ಮೋಸ ಮಾಡ್ಲಾರ್ದಂಗೆ ಬಿಸ್ನೆಸ್ ಮಾಡುದು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂತಂದ್ರೆ ಏನು, ಒಂದು ಬಿಸ್ನೆಸ್ ನಡೀತಾ ಇದೆ ಅಂತಂದ್ರೆ ಆ ಬಿಸ್ನೆಸ್ ಯಾವುದೇ ನೇಚರ್ಗೆ ಹಾರ್ಮ್ ಮಾಡಬಾರ್ದು, ಅಥವಾ ಆ ಬಿಸ್ನೆಸ್ ನ ಮಾಡೋದ್ರಿಂದ ಯಾರಿಗೋ ಬೇರೆ ಡ್ರಾಬ್ಯಾಕ್ ಆಗಂಗಿರ್ಬಾರ್ದು. ಸೊ ಅಂತ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂತಹ ಬಿಸ್ನೆಸ್ ಗಳು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಒಂದು ಬಿಸ್ನೆಸ್ಗೆ ಅನ್ನೋದನ್ನ 6th ಚಾಪ್ಟರ್ ಆದಂತಹ 6th ಚಾಪ್ಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಂಟ್ರೊಡಕ್ಷನ್ ಅಲ್ಲಿ ಕಲಿತೀವಿ. ಕಾನ್ಸೆಪ್ಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದ್ರದ್ದು ಕಾನ್ಸೆಪ್ಟ್ ಏನು, ಅದ್ರದ್ದು ಇಂಪಾರ್ಟೆಂಟ್ ನೀಡ್ ಏನಿದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೀಡ್ ಇದೆ, ಕೈಂಡ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವ್ಯಾವ ರೀತಿದು. ಈಗ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಒಂದು ಬಿಸ್ನೆಸ್ ರನ್ ಆಗ್ತಾ ಇದೆ ಅಂತಂದ್ರೆ, ಯಾವ್ದು ಈಗ NTPC ಅಲ್ಲೂ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ ನಮ್ಮಲ್ಲಿ. ಸೊ ಅವು ಒಂದು ಇಂಡಸ್ಟ್ರಿ ಬಂತು ಅಂತಂದ್ರೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥದ್ದು ಅದ್ರದ್ದು ಬಿಸ್ನೆಸ್ ಮೇನ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಲ್ಲ. ಸೊ ಹಾಗಾಗಿ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ
ಟುವರ್ಡ್ಸ್ ಡಿಫ್ರೆಂಟ್ ಇಂಟ್ರೆಸ್ಟೆಡ್ ಗ್ರೂಪ್. ಈಗ ನೋಡಿ ಇಲ್ಲಿ, ಈಗ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇತ್ತು ಅಂತ ಅನ್ಕೊಳ್ಳಿ. ಅವರು CSR ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತುಂಬಾ ಮಾಡ್ತಾರೆ, ಫಿಲೋಥೆರಪಿಕಲ್ ಆಕ್ಟಿವಿಟಿ ಅಂತ ಕರೀತಾರೆ. ಅಂದ್ರೆ ಅವರು ಡೊನೇಷನ್ ನ ಕೊಟ್ಟು ಬೇರೆ ಬೇರೆ ಜನರನ್ನ ಡೆವಲಪ್ ಮಾಡ್ತಕ್ಕಂತಹ ಬಹಳಷ್ಟು ಪ್ರೋಗ್ರಾಮ್ಗಳನ್ನ ಅವ್ರು ಕೊಡ್ತಾರೆ. ಬಹಳಷ್ಟು ಸ್ಕಾಲರ್ಶಿಪ್ ಸ್ಕೀಮ್ಸ್ ಗಳಿದೆ. ಅದಾದ್ಮೇಲೆ ವುಮನ್ ಡೆವಲಪ್ಮೆಂಟ್, ವುಮನ್ ಸೊಸೈಟಿಗಳಿಗೆ ಫಂಡಿಂಗ್ ಕೊಡೋದಾಗಿರ್ಬೋದು, ವುಮನ್ ನ ಡೆವಲಪ್ ಮಾಡತಕ್ಕಂಥದ್ದಾಗಿರ್ಬೋದು, ಎಜುಕೇಶನ್ ಇಂಪ್ರೂವ್ ಮಾಡೋದಾಗಿರ್ಬೋದು, ಕೋವಿಡ್ ಟೈಮ್ ಅಲ್ಲೆಲ್ಲ ಕೋವಿಡ್ ಕಿಟ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು. ಸೊ ಈ ತರದ್ದು ಎಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ಸೊ ಈ ತರ ಅಂದ್ರೆ ಒಂದು ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಬೇರೆ ಬೇರೆ ಗ್ರೂಪ್ ಗಳಿಗೆ ಹೇಗೆ ಅದು ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಡಿಫ್ರೆಂಟ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಬಿಸ್ನೆಸ್ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್. ಈಗ ಯಾವುದೋ ಒಂದು ಕೆಮಿಕಲ್ ಇಂಡಸ್ಟ್ರೀಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಕೆಮಿಕಲ್ ಇಂಡಸ್ಟ್ರಿ ಇಂದ ಏನೋ ಅಫ್ಕೋರ್ಸ್ ಎಂಪ್ಲಾಯ್ಮೆಂಟ್ ಅಂತ ಜನರೇಟ್ ಆಗುತ್ತೆ. ಬಟ್ ಕೆಮಿಕಲ್ ಇಂಡಸ್ಟ್ರಿ ಬಂದಾದ್ಮೇಲೆ ಅದರಿಂದ ಏನ್ ಕಾಸಸ್ ಅಂಡ್ ಎಫೆಕ್ಟ್ ಅನ್ನೋದು ನೋಡ್ಬೇಕು ತಾನೆ. ಈಗ ಯಾವ್ದೋ ಸಿಮೆಂಟ್ ಒಂದು ಇಂಡಸ್ಟ್ರಿ ಬಂತು ಅಂತ ಅನ್ಕೊಳ್ಳಿ, ಅಥವಾ ಯಾವ್ದೋ ಒಂದು ಕೆಮಿಕಲ್ ಇಂಡಸ್ಟ್ರಿ ಬಂತು ಅಂತ ಅನ್ಕೊಳ್ಳಿ. ಅವ್ರೇನೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡ್ತಾರೆ, ಬಟ್ ಅದನ್ನ ಬರ್ತಕ್ಕಂತಹ ನೀರು ಯಾವ್ದಕ್ಕೋ ಬೇರೆ ಕಡೆಗೆ ಸೇರಿ ಜಲಚರಗಳು ಅಂದ್ರೆ ಪ್ರಾಣಿಗಳು ಏನಾರ ಕುಡಿದು ಅಥವಾ ಮನುಷ್ಯರು ಕನ್ಸ್ಯೂಮ್ ಮಾಡಿದಾಗ ಅವ್ರಿಗೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಅದ್ರದ್ದು ಏನ್ ಪ್ರಯೋಜನ ಇರುತ್ತೆ. ಹಾಗಾಗಿ ಅದು ನೇಚರ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತಲ್ವಾ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಬಿಸ್ನೆಸ್ ಮತ್ತೆ ಬಿಸ್ನೆಸ್ ಗೆ ಇರ್ತಕ್ಕಂತಹ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅದು ಕೂಡ ಏನೇನ್ ಮಾಡ್ಬೇಕು ಅನ್ನೋದು ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಲ್ಲಿ ನೀವು ಕಲಿಯಿರಾ. ಅದಾದ್ಮೇಲೆ ಫೈನಲ್ ಆಗಿ ಬಿಸ್ನೆಸ್ ಎಥಿಕ್ಸ್ ಅಂತಂದ್ರೇನು, ಆಗ್ಲೇ ಹೇಳ್ದಂಗೆ ಮೋಸ ಮಾಡ್ದಂಗೆ ಹೇಗೆ ಬಿಸ್ನೆಸ್ ಮಾಡೋದು ಅನ್ನೋದನ್ನ ಇಷ್ಟು ಕಾನ್ಸೆಪ್ಟ್ ನ ನೀವು ಚಾಪ್ಟರ್ 6 ಅಲ್ಲಿ ಕಲಿತಾ ಹೋಗ್ತೀರಾ. ಇನ್ನ ಚಾಪ್ಟರ್ 7 ಯೂನಿಟ್ 7 ಫಾರ್ಮೇಶನ್ ಆಫ್ ಎ ಕಂಪನಿ. ನೀವು ಅಕೌಂಟೆನ್ಸಿ ನೋಡಿದ್ದೀರಾ, ಒಂದು ಕಂಪನಿನ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ಏನಂತಂದ್ರೆ ಒಂದು MOA ಅಂತ ಇರುತ್ತೆ, AOA ಅಂತಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಏನು MOA ಅಂಡ್ KOK ಅಂತ ಇರುತ್ತೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಇರುತ್ತೆ. ಅದನ್ನೆಲ್ಲ ಹೇಗ್ ಮಾಡೋದು, ಕ್ಯಾಪಿಟಲ್ ನ ಹೇಗೆ ರೈಸ್ ಮಾಡೋಂಥದ್ದು, ಶೇರ್ಸ್ ಗಳನ್ನ ಹೇಗೆ ಇಶ್ಯೂ ಮಾಡೋದು, ಫಾರ್ಮೇಶನ್ ಆಫ್ ಎ ಕಂಪನಿಲಿ ಈ ಇಂಟ್ರೊಡಕ್ಷನ್ ನಲ್ಲಿ ಹೇಗೆ ಕಾನ್ಸೆಪ್ಟ್ 2000 ನ್ಯೂ ಕಂಪನೀಸ್ ಆಕ್ಟ್ ಆಫ್ 2013 ಅಲ್ಲಿ ಒಂದು ಕಂಪನಿನ ಓಪನ್ ಮಾಡ್ಬೇಕು ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ಎಲ್ಲಾನು ನೋಡ್ತೀರಾ. ಫಾರ್ಮೇಶನ್ ಆಫ್ ಎ ಕಂಪನಿ, ಒಂದು ಕಂಪನಿನ ಹೇಗೆ ಫಾರ್ಮ್ ಮಾಡ್ತೀರಾ ಅನ್ನೋದನ್ನ 7th ಚಾಪ್ಟರ್ ಅಲ್ಲಿ ನೀವು ನೋಡ್ತೀರಾ. ಇನ್ನ 8th ಚಾಪ್ಟರ್ 8th ಯೂನಿಟ್ ಯಾವುದು, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಇಫ್ ಸಪೋಸ್ ನೀವು ಯಾವ್ದೋ ಒಂದು ಬಿಸ್ನೆಸ್ ಓಪನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಒಂದು ಕ್ಲಾತ್ ಬಿಸ್ನೆಸ್ ಅಂತ ಅನ್ಕೊಳ್ಳಿ. ಈಗ 5 lakh rupees ನಿಮ್ ಹತ್ರ ಇರುತ್ತೆ. ಆ ಬಿಸ್ನೆಸ್ ಮಾಡಕ್ಕೆ ಒಂದು 10 lakh rupees ಬೇಕಾಗುತ್ತೆ. ಈಗ ನೀವೇನ್ ಮಾಡ್ತೀರಾ, ಒಂದು 5 lakh rupees ನಿಮ್ ಹತ್ರ ಅಮೌಂಟ್ ಇರುತ್ತೆ, ಇನ್ನೊಂದು 5 lakh rupees ನಿಮಗೆ ಅಡಿಷನಲ್ ಬೇಕಾಗುತ್ತೆ. ಈಗ 2 lakh rupees ನಿಮ್ಮ ಏನ್ ಮಾಡ್ತೀರಾ, ಮನೆಯವ್ರ ಹತ್ರ ಕೇಳಿ ತಗೊಳ್ತೀರಾ. ಇನ್ನೊಂದು 3 lakhs rupees, ಇನ್ನೊಂದು 3 lakhs ಅಲ್ಲಿ 2 lakh rupees ಲೋನ್ ತಗೊಳ್ತೀರಾ. ಇನ್ನೊಂದು 1 lakh ನೀವ್ ಏನ್ ಮಾಡ್ತೀರಾ, ರಿಲೇಟಿವ್ಸ್ ಫ್ರೆಂಡ್ಸ್ ಹತ್ರ ಏನಾದ್ರು ಕಲೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಈ ತರ ಒಂದು ಬಿಸ್ನೆಸ್ ಮಾಡಕ್ಕೆ ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಗಳು ಯಾವ್ಯಾವ್ದಿದೆ ಅದಕ್ಕೆ ಸಂಬಂಧಪಟ್ಟಕ್ಕೆ ಇಂಟ್ರೊಡಕ್ಷನ್ ನೋಡ್ತೀವಿ. ಮೀನಿಂಗು, ನೇಚರ್, ಸಿಗ್ನಿಫಿಕೆನ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಅಂದ್ರೆ ಏನು ಅಂತ ನೋಡ್ತೀವಿ. ಆ ಕ್ಲಾಸಿಫಿಕೇಶನ್ ಆಗಲೇ ಹೇಳಿದ್ಮೇಲೆ ಬೇರೆ ಬೇರೆ ಸೋರ್ಸ್ ಅಲ್ಲಿ ತರ್ತಕ್ಕಂತಹ ಫಂಡಿಂಗ್ಸ್ ಯಾವ್ಯಾವ್ದಿದೆ ಅಂತ ನೋಡ್ತೀವಿ. ಸೋರ್ಸ್ ಆಫ್ ಫೈನಾನ್ಸಿಂಗ್ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ, ಯಾವ ತರ ಸೋರ್ಸ್ ಆಫ್ ನ ಬೇರೆ ಬೇರೆ ಮೋಡ್ ಅಲ್ಲಿ ತಗೊಂಡ್ ಬರ್ತೀವಿ. ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಏಜೆನ್ಸಿಗಳು ಯಾವ್ಯಾವ್ದಿದೆ, ಅದು ಯಾವ ತರ ಹೆಲ್ಪ್ ಆಗುತ್ತೆ ಬಿಸ್ನೆಸ್ಗೆ ಅನ್ನೋದನ್ನ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಲ್ಲಿ ನೋಡ್ತೀವಿ. ಫ್ಯಾಕ್ಟರ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ಸೋರ್ಸ್ ಆಫ್ ಫಂಡ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ಈಗ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ಹತ್ರ ಕ್ಯಾಪಿಟಲ್ ಇತ್ತು, ನಿಮ್ಮ ಫ್ರೆಂಡ್ಸ್ ಇಂದ ಒಂದು 2 lakh rupees ಇಸ್ಕೊಂಡಿದ್ದೀರಾ. ಅದಾದ್ಮೇಲೆ ನಿಮ್ಮ ಪೇರೆಂಟ್ಸ್ ಅಂದ್ರೆ ಒಂದು 2 lakh rupees ಇಸ್ಕೊಂಡಿದ್ದೀರಾ. ಬ್ಯಾಂಕ್ ಇಂದ 1 lakh rupees ಲೋನ್ ತೆಗ್ದಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ಫ್ರೆಂಡ್ಸ್ ಹತ್ರ ನಿಧಾನ ಕೊಡ್ತೀನಿ ಅಂತಂದ್ರು ನಡೆಯುತ್ತೆ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇಸ್ಕೊಂಡಿದ್ದು ನಿಧಾನ ಕೊಡ್ತೀನಿ ಅಂತಂದ್ರು ನಡೆಯುತ್ತೆ. ಆದ್ರೆ ಬ್ಯಾಂಕ್ ಅವ್ರು ಬಿಡ್ತಾರ, ಬ್ಯಾಂಕ್ ಅವ್ರು ಯಾವ್ದೇ ಕಾರಣ ಕೂಡ ಬಿಡಂಗಿಲ್ಲ. ಅವ್ರಿಗೆ EMI ಪೇಮೆಂಟ್ ಮಾಡ್ಬೇಕಾಗತ್ತೆ ಟೈಮ್ ಟು ಟೈಮು ಎಲ್ಲ. ಹಾಗಾಗಿ ಅವ್ರು ಏನಂತಂದ್ರೆ ಯಾವ್ದಾದ್ರು ಒಂದು ಸೋರ್ಸ್ ಅನ್ನು ತಗೊಳ್ಳೋದ್ರಿಂದ ಅದ್ರದ್ದು ಇಂಪ್ಯಾಕ್ಟ್ ಏನಾಗುತ್ತೆ, ಕಾಸಸ್ ಅಂಡ್ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್ ಅಂತ ಒಂದು ಚಾಪ್ಟರ್ ಅಲ್ಲಿ 8th ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ. ಇನ್ನ 9th ಚಾಪ್ಟರ್ MSME ಅಂಡ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್. ಏನ್ MSME ಅಂತಂದ್ರೆ ಇಲ್ಲಿ 3 ಟರ್ಮಿನಾಲಜಿ ಇದೆ, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಮೈಕ್ರೋ ಬಿಸ್ನೆಸ್ ಅಂತಂದ್ರೇನು, ಸ್ಮಾಲ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್ ಅಂದ್ರೇನು, ಮೀಡಿಯಂ ಆಂಟರ್ಪ್ರಿನರ್ಶಿಪ್ ಅಂತಂದ್ರೇನು ಅಂತ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ನಲ್ಲಿ ಕಲಿತೀರಾ. ಅದ್ರದ್ದು ರೋಲ್ ಏನಿದೆ. ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ MSME ಗಳಿದೆ.
ಇದು ಮೋರ್ ದನ್ 7 crore ಪೀಪಲ್ ಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಟ್ಟಿದೆ. ಆಸ್ ಆಫ್ ನಾವು 7 ಕೋಟಿಗಿಂತ ಜಾಸ್ತಿ ಜನ MSME ಇಲ್ಲಿ ವರ್ಕ್ ಮಾಡ್ತಾರೆ. ಸೊ ಆತರ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ. ಸೊ ಅದ್ರದ್ದು ರೋಲ್ ಏನಿದೆ, ಈಗ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ ಅವರು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಆಯ್ತಾ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿರೋದ್ರಿಂದ. ಹಾಗಾಗಿ ಆ MSME ಇದು ರೋಲ್ ಏನಿದೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಕ್ಯಾಪಿಟಲ್ ಲಿಮಿಟ್ ಸ್ಟ್ರಕ್ಚರ್ ಬೇರೆ ಬೇರೆ ಇರುತ್ತೆ. ಮೈಕ್ರೋ ಆಗಿರ್ಲಿ 2 crores ಇಂದ 10 crores ಆಗಿರ್ಬೋದು, ಸ್ಮಾಲ್ ಎಂಟರ್ಪ್ರೈಸಸ್ಗೆ 25 crores ಇಂದ 100 crores ಆಗಿರ್ಬೋದು, ಮೀಡಿಯಂ ಎಂಟರ್ಪ್ರೈಸಸ್ಗೆ ಈ ತರ ಕ್ಲಾಸಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಎಷ್ಟು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ಮೈಕ್ರೋ ಬಿಸ್ನೆಸ್ ನ, ಸ್ಮಾಲ್ ಬಿಸ್ನೆಸ್, ಮೀಡಿಯಂ ಬಿಸ್ನೆಸ್, ಆಂಟರ್ಪ್ರಿನರ್ಸ್ ಅಂತ ಅನ್ನೋದನ್ನ ಕ್ಲಾಸಿಫೈ ಮಾಡ್ತಾರೆ. ಪ್ರಾಬ್ಲಮ್ಸ್ ಅಸೋಸಿಯೇಷನ್ ವಿತ್ MSME ಮಾಡೋದ್ರಿಂದ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಗಳು ಅರೈಸ್ ಆಗುತ್ತೆ ಅನ್ನೋದನ್ನ ನೀವು ಅಸೋಸಿಯೇಟ್, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ನೋಡ್ತೀರಾ. MSME ಅಂಡ್ ಆಂಟರ್ಪ್ರಿನರ್ ಡೆವಲಪ್ಮೆಂಟ್, ಒಂದು ಸಣ್ಣ ಬಿಸ್ನೆಸ್ ನ ಹೇಗೆ MSME ನ ಓಪನ್ ಮಾಡುದು, ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ನ ಹೇಗೆ ಸೊಸೈಟಿಲಿ ಬಿಲ್ಡ್ ಮಾಡಂತದ್ದು ಅಂತಂದ್ರೆ, ಈಗ ಯಾರೋ ಒಬ್ರು ನಾನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬರ್ತಾರೆ. ಆಗ ಅವ್ರಿಗೆ ಐಡಿಯಾ ಕೊಟ್ಟು, ಅವ್ರಿಗೆ ಕ್ಯಾಪಿಟಲ್ ಕೊಟ್ಟು, ಅವ್ರಿಗೆ ಸ್ಕಿಲ್ಸ್ ಮಾಡಿ ಹೇಗೆ ಆಂಟರ್ಪ್ರಿನರ್ ನ ಡೆವಲಪ್ ಮಾಡ್ತೀರಾ, ಆಂಟರ್ಪ್ರಿನರ್ಶಿಪ್ ನ ಡೆವಲಪ್ ಮಾಡ್ತೀರಾ ಅನ್ನೋ ಕಾನ್ಸೆಪ್ಟ್ ನ ನೋಡ್ತೀರಾ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದು ಕೂಡ ನಿಮ್ಮ ಚಾಪ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಏನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಕಾಪಿ ರೈಟ್ಸ್ ಗಳಿರುತ್ತೆ, ಟ್ರೇಡ್ ಮಾರ್ಕ್ ಇರುತ್ತೆ, ಹೌದಾ. ಈಗ ಕಾಪಿ ರೈಟ್ಸ್ ಅಂತಂದ್ರೆ ಟ್ರೇಡ್ ಮಾರ್ಕ್ ಅಂತಂದ್ರೆ ನೋಡಿ, ಇಲ್ಲಿ ಈಗ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್, ಆಪಲ್ ಐಫೋನ್ ಅಂತ ಅನ್ಕೊಳ್ಳಿ. ಆಪಲ್ ಐಫೋನ್ಗೆ ಅದೊಂದು ಬ್ರ್ಯಾಂಡ್ ಇದೆ. ನೀವು ಆಪಲ್ ನ ಕಟ್ ಅಲ್ಲಿ ಒಂದು ಸೈಡ್ ಅಲ್ಲಿ ಮಾರ್ಕ್ ಮಾಡಿರಂತಹ ಆಪಲ್ ಇದೆ, ಅದನ್ನ ಬೇರೆ ಕಂಪ್ನಿ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ? ಅದೇ ತರನೇ ಯಾವ್ದೇ ಒಂದು ಸ್ಟ್ಯಾಂಡರ್ಡ್ ಬಿಸ್ನೆಸ್ ಇರ್ಲಿ, ಅದು ಅವ್ರದ್ದು ಟ್ರೇಡ್ ಮಾರ್ಕ್ ಆಗಿರ್ಲಿ, ಕಾಪಿ ರೈಟ್ಸ್ ಆಗಿರ್ಲಿ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಕರೀತಾರೆ. ಅದನ್ನ ಬೇರೆಯವರು ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಇಷ್ಟೆಲ್ಲ ಸಂಬಂಧಪಟ್ಟಂಗೆ ನೀವು MSME ಅಂಡ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್ ಅನ್ನೋ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 10ನೇ ಚಾಪ್ಟರ್ ಅಲ್ಲಿ, ಅದು ಒಟ್ಟು ಟೋಟಲ್ ನಿಮಗಿರೋದು 11 ಚಾಪ್ಟರ್ಸ್. ಇನ್ನ ಲಾಸ್ಟ್ ಚಾಪ್ಟರ್ ಆದಂತಹ 10th ಚಾಪ್ಟರ್ ಅಲ್ಲಿ ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ನ ನೋಡ್ತೀರಾ. ಏನು ಇಂಟರ್ನಲ್ ಟ್ರೇಡ್ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಒಂದು ದೇಶದ ಬಾರ್ಡರ್ ಒಳಗೆ ಮಾಡ್ತಕ್ಕಂಥದ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಅದ್ರದ್ದು ಇಂಟ್ರೊಡಕ್ಷನ್ ಅಂದ್ರೆ ಒಂದು ದೇಶದೊಳಗೆ ಮಾಡೋದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಲ್ಲ, ಅದ್ರದ್ದು ಮೀನಿಂಗ್ ಏನು, ಹೇಗೆ ಡೆಫಿನೇಷನ್ ಕೊಡ್ತಾರೆ ಅನ್ನೋದು. ಇಂಟರ್ನಲ್ ಟ್ರೇಡ್ ಯಾವ ತರ ಮಾಡ್ತಾರೆ ಅನ್ನೋದಿದೆ. ಹೋಲ್ಸೇಲ್ ಟ್ರೇಡರ್ ಅಂತ ಯಾರು, ರಿಟೇಲ್ ಟ್ರೇಡ್ ಹೇಗ್ ಮಾಡ್ತಾರೆ, ಟೈಪ್ ಆಫ್ ರಿಟೇಲಿಂಗ್ ಟ್ರೇಡ್ ಯಾವ ಇದೆ ಅನ್ನೋದನ್ನ ನೀವು ಇಂಟರ್ನಲ್ ಟ್ರೇಡ್ ಅನ್ನೋದ್ ಚಾಪ್ಟರ್ ಅಲ್ಲಿ ಯೂನಿಟ್ 10 ಅಲ್ಲಿ ನೀವು ಕವರ್ ಮಾಡ್ತೀರಾ. ಲಾಸ್ಟ್ ಚಾಪ್ಟರ್ ಆದಂತಹ ಇಂಟರ್ನ್ಯಾಷನಲ್ ಬಿಸ್ನೆಸ್, ಆಗ್ಲೇ ನೀವು ನೋಡಿದ್ದು ಯಾವ್ದು ನೋಡ್ರಿ, ಇಂಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಒಂದು ದೇಶದ ಜಿಯೋಗ್ರಾಫಿಕಲ್ ಒಳಗೆ ನಡೀತಿರೋಂಥದ್ದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದ್ರೆ ನಿಮ್ಮ ಕಂಪನಿನ ಒಂದು ದೇಶದಿಂದ ಮತ್ತೊಂದು ಬೇರೆ ಕಂಟ್ರಿಗೆ, ಒಂದು ಜಿಯೋಗ್ರಾಫಿಕಲ್ ಬೌಂಡರಿಗಿಂತನೂ ಜಾಸ್ತಿ ಬೇರೆ ಕಡೆ ಹೋಗಿ ಮಾಡೋಂಥದ್ದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನ್ ಅನ್ನ ನೀವು ನೋಡ್ತೀರಾ. ಮೋಡ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್, ಯಾವ ತರ ನೀವು ಎಂಟ್ರಿ ಕೊಡ್ಬೋದು, ಇಂಪೋರ್ಟ್ ಮಾಡ್ಕೊಳ್ಬಹುದು, ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು, ಅದಾದ್ಮೇಲೆ ಜಾಯಿಂಟ್ ವೆಂಚರ್ ನ ತಗೊಳ್ಬಹುದು. ಸೊ ಈ ತರ ಬೇರೆ ಬೇರೆದೆಲ್ಲವೂ ಬೇರೆ ಬೇರೆ ಮೋಡ್ ಇದೆ. ಆ ಇಂಟರ್ನ್ಯಾಷನಲ್ ಮೋಡ್ಗಳು ಯಾವ್ಯಾವ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ. ನೋಡಿ, ಇಂಪೋರ್ಟ್, ಎಕ್ಸ್ಪೋರ್ಟ್, ಪ್ರೋಸೆಸ್ ಅಂಡ್ ಡಾಕ್ಯುಮೆಂಟೇಶನ್, ಪ್ರೊಸೀಜರ್ಸ್ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಕ್ಕೆ ಏನೇನು ಪ್ರೊಸೀಜರ್ಸ್ ಗಳು ಇರುತ್ತೆ, ಮತ್ತೆ ಅದಕ್ಕೆ ಏನು ಡಾಕ್ಯುಮೆಂಟ್ ಗಳು ಬೇಕಾಗುತ್ತೆ ಅನ್ನೋದು ಎಲ್ಲಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತೀರಾ. ಸಿ ಗೈಸ್, ಆಸ್ ಆಫ್ ನೌ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲಿ ನೀವು ಒಂದು ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಒಟ್ಟು ಟೋಟಲ್ 11 ಚಾಪ್ಟರ್ಸ್ ನೋಡ್ತೀರಾ. 11 ಚಾಪ್ಟರ್ಸ್ ಯಾವ್ಯಾವ್ದು ನೋಡ್ತೀರಾ ಅಂತ ಅಂದ್ಬಿಟ್ಟು ಈಗಾಗಲೇ ತಿಳ್ಕೊಂಡಿದ್ದೀರಾ. ಫಸ್ಟ್ ಚಾಪ್ಟರ್ ಯಾವ್ದು, ಬಿಸ್ನೆಸ್ ಟ್ರೇಡ್ ಅಂಡ್ ಕಾಮರ್ಸ್ ಅನ್ನೋ ಚಾಪ್ಟರ್. ಸೆಕೆಂಡ್ ಯೂನಿಟ್ ಅದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಥರ್ಡ್ ಚಾಪ್ಟರ್ ಪ್ರೈವೇಟ್, ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಅನ್ನೋದು. ಫೋರ್ತ್ ಚಾಪ್ಟರ್ ಬಿಸ್ನೆಸ್ ಸರ್ವಿಸಸ್. ಫಿಫ್ತ್ ಚಾಪ್ಟರ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್. ಅದಾದ್ಮೇಲೆ ಸಿಕ್ಸ್ತ್ ಚಾಪ್ಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ಅನ್ನೋದು. ಸೆವೆಂತ್ ಚಾಪ್ಟರ್ ಫಾರ್ಮೇಶನ್ ಆಫ್ ಎ ಕಂಪನಿನ ಹೇಗೆ ಫಾರ್ಮೇಶನ್ ಮಾಡೋದು ಅಂತ ಅನ್ನೋದು. ಏತ್ ಚಾಪ್ಟರ್ ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್, ಒಂದು ಕಂಪನಿಗೆ ಬೇಕಾದಂತಹ, ಒಂದು ಬಿಸ್ನೆಸ್ ಗೆ ಬೇಕಾದಂತಹ ಫೈನಾನ್ಸ್ ಅನ್ನ ಹೇಗ್ ತರ ಅಂತದ್ದು ಅಂತ ನೋಡ್ತೀರಾ. 9th ಚಾಪ್ಟರ್ MSME ಅಂಡ್ ಬಿಸ್ನೆಸ್ ಆಂಟರ್ಪ್ರಿನರ್ಶಿಪ್ ನೋಡ್ತೀರಾ. ಒಂದು ಇಂಟರ್ನಲ್ ಟ್ರೇಡ್ ಮತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಯಾವ ತರ ಮಾಡೋದು ಅನ್ನೋದನ್ನೆಲ್ಲಾನು ನೋಡಿದಿರಾ. ಸಿ ಗೈಸ್, ಆಸ್ ಆಫ್ ನೌ ನಿಮ್ಗೆ ಸಿಲೆಬಸ್ ಗೆ ಅಂದ್ರೆ ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಗೆ ಏನ್ ಚಾಪ್ಟರ್ ನ ನೀವು ಓದ್ತೀರಾ ಅನ್ನೋದ್ರದ್ದು ಕಂಪ್ಲೀಟ್ ಆಗಿ ಈಗ ತಿಳ್ಕೊಂಡಿದ್ದೀರಾ. ಈಗಾಗಲೇ ನಾನು ಹೇಳ್ದಂಗೆ ಈ NCERT ಟೆಕ್ಸ್ಟ್ ಬುಕ್ ನ ಈಗಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು.
ಇನ್ನು ನೆಕ್ಸ್ಟ್ ಈಗ 11 ಚಾಪ್ಟರ್ ನೋಡಿದ್ರಲ್ಲ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ್ಯಾವ ಚಾಪ್ಟರ್ ಗೆ ಎಷ್ಟೆಷ್ಟು ವೇಟೇಜ್ ಕೊಡ್ತಾ ಹೋಗ್ತಾರೆ, ನಿಮ್ಗೆ ಯಾವ ಪ್ರಾಬ್ಲಮ್, ನಿಮ್ಗೆ ಯಾವ ಚಾಪ್ಟರ್ ಇಂದ ಎಷ್ಟು ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಒಂದಾದ್ಮೇಲೆ ಪ್ರತಿಯೊಂದು ಕವರ್ ಮಾಡ್ಕೊಳ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಅನ್ನಿಸ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಏನಾರ ಕ್ಲಾರಿಫಿಕೇಶನ್ ಬೇಕು, ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಗೆ ಆದಷ್ಟು ಡೌಟ್ ಗಳನ್ನ ಕ್ಲಿಯರ್ ಮಾಡೋಂತಹ ಪ್ರಯತ್ನನ ಮಾಡ್ತೀನಿ. ಸೊ ಆಸ್ ಆಫ್ ನಾವು ನಿಮ್ಮ ಎಲ್ಲ ಈಗ ಫಸ್ಟ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಯಾವ್ಯಾವ ಚಾಪ್ಟರ್ ಇದೆ ಅನ್ನೋದು ನೀವೀಗಾಗಲೇ ಕಲ್ತಾ ಇದ್ದು. ನೆಕ್ಸ್ಟ್ ಪ್ರತಿಯೊಂದು ಚಾಪ್ಟರ್ ಗಳು ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ.